ಎಲ್ರಿಗೂ. ನಾಳಿದ್ದು ದೀಪಾವಳಿ ಹಬ್ಬ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ನಾನು ಅಮ್ಮ ಅಕ್ಕ 3 ಜನ ಸೇರಿ. ಟಿ ವಿ ಸ್ಟ್ಯಾಂಡು ಸ್ವಲ್ಪ ಕಸ ಇತ್ತು ಅಂತೇಳಿ ಇದನ್ನು ಕೂಡ ಕ್ಲೀನ್ ಮಾಡಿದೆ. ಮತ್ತು ನಮ್ಮ ಅಮ್ಮ ಹೊರಗಡೆ ಪಾತ್ರೆ ಬೆಳಗೋಕ್ಕೆ ಅಂತ ಹೋಗಿದ್ರು. ನಮ್ಮ ಅಕ್ಕ ಪಾತ್ರೆ ಎಲ್ಲ ಹೊರಗಡೆ ಹಾಕ್ಕೊಡ್ತಾಯಿದ್ಲು. ನಾನು ಅದೇ ಗ್ಯಾಪಲ್ಲಿ ಸ್ವಲ್ಪ ಸೋಫಾ ಸೀಟ್ದು ಬಟ್ಟೆ ಎಲ್ಲ ಉದ್ರಾಸ್ಕೊಂಡೆ. ಹಾಗೆಯೇ ಅಡುಗೆ ಮನೆ ಹೋಗಿ ನೋಡಿದೆ. ಅಲ್ಲೆಲ್ಲ ಫುಲ್ಲು ಅಸಹ್ಯವಾಗಿ ಕಾಣಿಸ್ತಾಯಿತ್ತು ಅಂತ ಅಂದ್ಬಿಟ್ಟು ನಾನೇ ಹೋಗಿ ಎಲ್ಲನೂ ಕ್ಲೀನ್ ಮಾಡಿದೆ. ಅಡುಗೆ ಮನೆಯೂ ಕೂಡ ಸ್ವಲ್ಪ ಎಲ್ಲ ಒರೆಸಿ ಗ್ಯಾಸೆಲ್ಲ ಸೋಪ್ ಹಾಕಿ ತೊಳೆದೆ. ಅದೆಲ್ಲ ಕ್ಲೀನ್ ಆದಮೇಲೆ ಸಿಂಕ್ ಕಡೆ ನೋಡಿದೆ. ಸಿಂಕು ಕೂಡ ಕೊಳೆಯಾಗಿತ್ತು ಅಂತೇಳಿ ಅದನ್ನು ಕೂಡ ಸೋಪ್ ಹಾಕಿ ತೊಳೆದೆ ನೀಟಾಗಿ. ಸಿಂಕ್ ಕ್ಲೀನ್ ಆಯ್ತಲೆ ಮತ್ತು ಎಲ್ಲನೂ ಕೆಳಗಡೆ ಎಲ್ಲ ಕಸ ಗುಡಿಸ್ಕೊಂಡು ಅಡುಗೆ ಮನೆ ಸಪ್ರೇಟಾಗಿ. ಫೈನಲಿ ಅಡುಗೆ ಮನೆ ಎಲ್ಲ ರೆಡಿ ಆಯಿತು. ಹಾಗೆಯೇ ನಮ್ಮ ಅಕ್ಕ ಫ್ರಿಜ್ಜೆಲ್ಲನೂ ಕ್ಲೀನ್ ಮಾಡ್ತಾಯಿದ್ಲು, ಎಲ್ಲನೂ ಒರೆಸಿ. ಮತ್ತು ಮುಂದ್ಗಡೆ ರೂಮು ನಮ್ಮ ಅಪ್ಪ ಮಲಗೋ ರೂಮಿಗೆ ಬಂದೆ. ಅಲ್ಲೆಲ್ಲ ಫುಲ್ ಅಂಟಿತ್ತು, ನೋಡಿದ್ರೆ ಬೈತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರಗೆಲ್ಲ ಮಡಚಿ ಹಾಸಿಗೆ ಎಲ್ಲ ಉದ್ರಾಸಿ ಕಸ ಗುಡಿಸಿ ಅದನ್ನು ನಾನೇ ಮಾಡಿದೆ. ನಮ್ಮ ಅಜ್ಜಿ ಬೀರು ಮೇಲೆಲ್ಲ ಫುಲ್ಲು ಕಸ ಇತ್ತು ಅಂತೇಳಿ ಅದನ್ನು ಕೂಡ ಸರಿಯಾಗಿ ಕಸ ಎಲ್ಲ ಗುಡಿಸಿ ದುಮ್ಮೆಲ್ಲ ಹೊಡೆದೆ. ಮತ್ತು ನಮ್ಮ ಅಪ್ಪನ ರೂಮು ಕೂಡ ಫೈನಲಿ ರೆಡಿ ಮಾಡಿದೆ. ಮತ್ತು ಟಿ ವಿಲಿ ನಮ್ಮ ಬಾಸ್ ಕೊಟ್ಟಿರು ಅಂತೇಳಿ ಅದನ್ನು ಕೂಡ ಕೇಳಿಕೊಂಡು ಕೆಲಸ ಮಾಡ್ತಾಯಿದ್ದೆ. ಮತ್ತು ಇಂದು ರೂಮಿಗೆ ಬಂದೆ. ಇಂದು ರೂಮಲ್ಲೂ ಕೂಡ ಕಸ ಇತ್ತು ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇಂದು ರೂಮಲ್ಲೂ. ಫೈನಲಿ ಹಿಂದ್ಗಡೆ ರೂಮ್ನು ಕೂಡ ಕ್ಲೀನ್ ಮಾಡಿದೆ. ಮತ್ತು ನಮ್ಮ ಅಕ್ಕ ಫ್ರಿಜ್ನು ಕೂಡ ನೀಟಾಗಿ ರೆಡಿ ಮಾಡಿದ್ರು. ನಮ್ಮಮ್ಮ ಪಾತ್ರೆ ಬೆಳಗ್ಗೆ ಒಳಗಡೆ ಬಂದು ಹಾಲಲ್ಲಿ ಮಾತ್ರ ದುಂಬೊಡಿತಾಯಿದ್ರು. ಸೌಕೇಸ್ ಎಲ್ಲನೂ ಒರೆಸ್ತಾಯಿದ್ರು. ನಾನು ಟಿ ವಿ ನೋಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮ ಅಣ್ಣ ಬಂದ ಅಂತ ಹೇಳ್ಬಿಟ್ಟು ಅವನ ಜೊತೆ ಮಾತಾಡ್ತಾ ಕೂತಿದ್ದೆ. ಫೈನಲಿ ಅದು ಸೌಕೇಸ್ ಕೂಡ ರೆಡಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಹಣ್ಣು ತಿಂತಾಯಿದ್ದೆ. ನಮ್ಮಮ್ಮ ಕಸ ಗುಡಿಸಿ ಮನೆ ಒರೆಸಿದ್ರು. ಮತ್ತು ನನ್ನನ್ನು ಕೂಡ ಕಳಿಸಿದ್ರು ಹೋಗಿ ಊಟ ಮಾಡು ಅಂತ. ಅದಕ್ಕೆ ನಾನು ಬೇಗನೆ ಹೋಗಿ ಫ್ರೆಶಪ್ ಆಗಿ ರೆಡಿ ಆದೆ.
ಫೈನಲಿ ಮನೆಯೆಲ್ಲ ಫುಲ್ ರೆಡಿಯಾಗಿತ್ತು, ಅದಕ್ಕೆ ಅದನ್ನು ವೀಡಿಯೋ ಮಾಡಿಕೊಂಡೆ. ಮತ್ತು ಮೊಳಕೆ ಕಾಳು ಸಾಂಬಾರು ಊಟ ಮಾಡಿದೆ. ಬಾಯ್.